ನೋಡಿ, ಜೆಡಿಎಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ಅನ್ನ ಮಣಿಸುವ ಸಲುವಾಗಿ ಇವರಿಬ್ಬರ ನಡುವೆ ದೋಸ್ತಿ ಶುರುವಾಗಿತ್ತು. ಇವತ್ತು ರಾಷ್ಟ್ರ ರಾಜಕಾರಣಕ್ಕೆ ಅಂತ ಕಂಪೇರ್ ಮಾಡಿದಾಗ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರಲಿ, ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರಾಗಿರಲಿ, ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ನೇಹ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಎಚ್.ಡಿ. ದೇವೇಗೌಡರು ಏನಾದರೂ ಬರ್ತಿದ್ದಾರೆ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಕ್ಷಣಕ್ಕೆ ಎದ್ದು ನಿಂತು ನಮಸ್ಕರಿಸಿ ಅವರಿಗೆ ಗೌರವವನ್ನ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಒಂದು ಗೌರವವನ್ನ ಇಟ್ಕೊಂಡಿದ್ದಾರೆ ದೊಡ್ಡ ಗೌಡರ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇವತ್ತಿಗೂ ಕೂಡ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಇವರ ಮೂವರ ಸಂಬಂಧ ತುಂಬಾ ಚೆನ್ನಾಗಿದೆ. ಆದ್ರೆ ಸ್ಥಳೀಯ ಕಾರ್ಯಕರ್ತರಲ್ಲೇ ಒಮ್ಮತ ಮೂಡ್ತಾ ಇಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಇದು ದೊಡ್ಡದಾದಂತ ಪೆಟ್ಟು. ನೋಡಿ, ಪ್ರೀತಮ್ ಗೌಡ, ನಾರಾಯಣಗೌಡ ಕಿಡಿಕಾರದ್ರು ಮಂಡ್ಯದಲ್ಲಿ ಜೆಡಿಎಸ್ ವಿರುದ್ಧ. ನಿಖಿಲ್ ಕುಮಾರಸ್ವಾಮಿ ಸಿಡಿದಿದ್ರು, ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಇಲ್ಲೊಂದ್ ಕಡೆ ಮುಜುಗರಕ್ಕೀಡಾಯ್ತು. ಟಿಕೆಟ್ ವಿಚಾರಕ್ಕೋಸ್ಕರ ಹಲವು ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ತಿಕ್ಕಾಟ, ಗಲಾಟೆ ಎಲ್ಲವೂ ಕೂಡ ನಡೀತಾ ಇದೆ, ನಿಂತಿಲ್ಲ. ಅವರನ್ನ ಡಿಸೈಡ್ ಮಾಡ್ಕೊಂಡ್ಬಿಟ್ಟವ್ರೆ, ನಾನು ಈ ಕ್ಷೇತ್ರದಿಂದನೇ ನಿಲ್ಲೋದು. ಅದೊಂದು ಕಡೆ. ಇನ್ನು ಈ ಕಡೆ ತಗೊಂಡ್ರೆ ಇವರಿಬ್ಬರ ನಡುವೆ ಈಗ ಕುರ್ಚಿ ಫೈಟ್ ಶುರುವಾಗಿದೆ ಅಂತ. ಇನ್ನು ಮುಂದಿನ ಚುನಾವಣೆ ಇನ್ನು 2 ವರ್ಷ ಬಾಕಿ ಇದೆ, 2.5 ವರ್ಷ. ಈಗಿರುವಂತ ಸರ್ಕಾರದಲ್ಲಿ ಕುರ್ಚಿ ಕಾದಾಟ ನಡೀತಾ ಇದೆ, ಅದನ್ನ ಒಪ್ಕೋಣ. ಯಾಕಂದ್ರೆ ಅವ್ರ ಹತ್ರ ಅಧಿಕಾರ ಇದೆ, ನನಗ್ ಬೇಕು, ನಾ ಕೊಡೆ, ನೀ ಬಿಡೆ ಅನ್ನುವ ಹಂತದಲ್ಲಿ ಇದ್ದಾರೆ. ಸಿದ್ದು ವರ್ಸಸ್ ಡಿ.ಕೆ. ನಿಮಗೆ ಚೆನ್ನಾಗಿ ಗೊತ್ತು. ಆದ್ರೆ ಇದು ಈಗ ನಡೀತಾ ಇರೋದು ಒಂದು ಕಡೆ ಆದ್ರೆ, ಇನ್ನು ಬರುವಂತ ಚುನಾವಣೆಯಲ್ಲಿ ಯಾರು ಗೆಲ್ತಾರೋ, ಯಾರು ಸೋಲ್ತಾರೋ, ಯಾರು ಇರ್ತಾರೋ ಅದು ಗೊತ್ತಿಲ್ಲ. ಆದ್ರೆ ಈಗಿನಿಂದನೇ ಸಿಎಂ ಕುರ್ಚಿಗೋಸ್ಕರ ಮಹಾಸಮರ ಶುರುವಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಒಲವನ್ನ ತೋರಿಸಿದ್ದಾರೆ. ಮೊನ್ನೆ ಒಂದಷ್ಟು ವಿಡಿಯೋಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ. ಬಿಗ್ ಡ್ಯಾಡಿ ಕಮಿಂಗ್ ಬ್ಯಾಕ್ ಅಂತೆಲ್ಲ ಹೇಳಿ. ಸೊ ಈ ತರ ಇವತ್ತು ಫೈಟ್ ನಡೀತಾ ಇದೆ. 2028ಕ್ಕೆ ಏನಾದರೂ ಗೆದ್ದಾಗ ವಿಜೇಂದ್ರ ಅವರ ಬೆಂಬಲಿಗರು ಈಗಲೇ ಅಸಲಿ ಆಟವನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ವೇಳೆ 2028ಕ್ಕೆ ಏನಾದರೂ ಗೆದ್ರೆ ವಿಜೇಂದ್ರ ಅವರೇ ಸಿಎಂ ಅಂತೇಳಿ ಬೆಂಬಲಿಗರು ಘೋಷಣೆನ ಕೂಗೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರೆ ಅಂತಂದ್ರೆ ಸುಮ್ಮನೆ ಬರೋದಿಲ್ಲ, ಹಲವು ಪ್ಲಾನ್ಗಳನ್ನ ಮಾಡಿಕೊಂಡೇ ಬರ್ತಾರೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ. ಇಲ್ಲ ಅಂದ್ರೆ ಈ ಜಗಳ ಇನ್ನೂ ಕೂಡ ಜೋರಾಗುತ್ತೆ. ಯಾಕೋ ಹೈಕಮಾಂಡ್ ಸೈಲೆಂಟ್ ಆಗಿದೆ. ಕಾದು ನೋಡುವ ತಂತ್ರಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇರಬಹುದು ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ ಯಾವಾಗ ಎಂಟ್ರಿ ಆಗುತ್ತೋ, ಯಾವಾಗ ಈ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಬೀಳುತ್ತೋ, ಕಾದು ನೋಡಬೇಕಾಗುತ್ತೆ. ನೋಡಿ, ಜೆಡಿಎಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ಅನ್ನ ಮಣಿಸುವ ಸಲುವಾಗಿ ಇವರಿಬ್ಬರ ನಡುವೆ ದೋಸ್ತಿ ಶುರುವಾಗಿತ್ತು. ಇವತ್ತು ರಾಷ್ಟ್ರ ರಾಜಕಾರಣಕ್ಕೆ ಅಂತ ಕಂಪೇರ್ ಮಾಡಿದಾಗ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರಲಿ, ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರಾಗಿರಲಿ, ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ನೇಹ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಎಚ್.ಡಿ. ದೇವೇಗೌಡರು ಏನಾದರೂ ಬರ್ತಿದ್ದಾರೆ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಕ್ಷಣಕ್ಕೆ ಎದ್ದು ನಿಂತು ನಮಸ್ಕರಿಸಿ ಅವರಿಗೆ ಗೌರವವನ್ನ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಒಂದು ಗೌರವವನ್ನ ಇಟ್ಕೊಂಡಿದ್ದಾರೆ ದೊಡ್ಡ ಗೌಡರ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇವತ್ತಿಗೂ ಕೂಡ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಇವರ ಮೂವರ ಸಂಬಂಧ ತುಂಬಾ ಚೆನ್ನಾಗಿದೆ. ಆದ್ರೆ ಸ್ಥಳೀಯ ಕಾರ್ಯಕರ್ತರಲ್ಲೇ ಒಮ್ಮತ ಮೂಡ್ತಾ ಇಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಇದು ದೊಡ್ಡದಾದಂತ ಪೆಟ್ಟು. ನೋಡಿ, ಪ್ರೀತಮ್ ಗೌಡ, ನಾರಾಯಣಗೌಡ ಕಿಡಿಕಾರದ್ರು ಮಂಡ್ಯದಲ್ಲಿ ಜೆಡಿಎಸ್ ವಿರುದ್ಧ. ನಿಖಿಲ್ ಕುಮಾರಸ್ವಾಮಿ ಸಿಡಿದಿದ್ರು, ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಇಲ್ಲೊಂದ್ ಕಡೆ ಮುಜುಗರಕ್ಕೀಡಾಯ್ತು. ಟಿಕೆಟ್ ವಿಚಾರಕ್ಕೋಸ್ಕರ ಹಲವು ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ತಿಕ್ಕಾಟ, ಗಲಾಟೆ ಎಲ್ಲವೂ ಕೂಡ ನಡೀತಾ ಇದೆ, ನಿಂತಿಲ್ಲ. ಅವರನ್ನ ಡಿಸೈಡ್ ಮಾಡ್ಕೊಂಡ್ಬಿಟ್ಟವ್ರೆ, ನಾನು ಈ ಕ್ಷೇತ್ರದಿಂದನೇ ನಿಲ್ಲೋದು. ಅದೊಂದು ಕಡೆ. ಇನ್ನು ಈ ಕಡೆ ತಗೊಂಡ್ರೆ ಇವರಿಬ್ಬರ ನಡುವೆ ಈಗ ಕುರ್ಚಿ ಫೈಟ್ ಶುರುವಾಗಿದೆ ಅಂತ. ಇನ್ನು ಮುಂದಿನ ಚುನಾವಣೆ ಇನ್ನು 2 ವರ್ಷ ಬಾಕಿ ಇದೆ, 2.5 ವರ್ಷ. ಈಗಿರುವಂತ ಸರ್ಕಾರದಲ್ಲಿ ಕುರ್ಚಿ ಕಾದಾಟ ನಡೀತಾ ಇದೆ, ಅದನ್ನ ಒಪ್ಕೋಣ. ಯಾಕಂದ್ರೆ ಅವ್ರ ಹತ್ರ ಅಧಿಕಾರ ಇದೆ, ನನಗ್ ಬೇಕು, ನಾ ಕೊಡೆ, ನೀ ಬಿಡೆ ಅನ್ನುವ ಹಂತದಲ್ಲಿ ಇದ್ದಾರೆ. ಸಿದ್ದು ವರ್ಸಸ್ ಡಿ.ಕೆ. ನಿಮಗೆ ಚೆನ್ನಾಗಿ ಗೊತ್ತು. ಆದ್ರೆ ಈಗ ನಡೀತಾ ಇರೋದು ಒಂದು ಕಡೆ ಆದ್ರೆ, ಇನ್ನು ಬರುವಂತ ಚುನಾವಣೆಯಲ್ಲಿ ಯಾರು ಗೆಲ್ತಾರೋ, ಯಾರು ಸೋಲ್ತಾರೋ, ಯಾರು ಇರ್ತಾರೋ ಅದು ಗೊತ್ತಿಲ್ಲ. ಆದ್ರೆ ಈಗಿನಿಂದನೇ ಸಿಎಂ ಕುರ್ಚಿಗೋಸ್ಕರ ಮಹಾಸಮರ ಶುರುವಾಗಿದೆ.
ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಒಲವನ್ನ ತೋರಿಸಿದ್ದಾರೆ. ಮೊನ್ನೆ ಒಂದಷ್ಟು ವಿಡಿಯೋಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ. ಬಿಗ್ ಡ್ಯಾಡಿ ಕಮಿಂಗ್ ಬ್ಯಾಕ್ ಅಂತೆಲ್ಲ ಹೇಳಿ. ಸೊ ಈ ತರ ಇವತ್ತು ಫೈಟ್ ನಡೀತಾ ಇದೆ. 2028ಕ್ಕೆ ಏನಾದ್ರೂ ಗೆದ್ದಾಗ ವಿಜೇಂದ್ರ ಅವರ ಬೆಂಬಲಿಗರು ಈಗಲೇ ಅಸಲಿ ಆಟವನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ವೇಳೆ 2028ಕ್ಕೆ ಏನಾದ್ರೂ ಗೆದ್ರೆ ವಿಜೇಂದ್ರ ಅವರೇ ಸಿಎಂ ಅಂತೇಳಿ ಬೆಂಬಲಿಗರು ಘೋಷಣೆನ ಕೂಗೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರೆ ಅಂತಂದ್ರೆ ಸುಮ್ಮನೆ ಬರೋದಿಲ್ಲ, ಹಲವು ಪ್ಲಾನ್ಗಳನ್ನ ಮಾಡಿಕೊಂಡೇ ಬರ್ತಾರೆ. ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ. ಇಲ್ಲ ಅಂದ್ರೆ ಈ ಜಗಳ ಇನ್ನೂ ಕೂಡ ಜೋರಾಗುತ್ತೆ. ಯಾಕೋ ಹೈಕಮಾಂಡ್ ಸೈಲೆಂಟ್ ಆಗಿದೆ. ಕಾದು ನೋಡುವ ತಂತ್ರಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇರಬಹುದು ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ ಯಾವಾಗ ಎಂಟ್ರಿ ಆಗುತ್ತೋ, ಯಾವಾಗ ಈ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಬೀಳುತ್ತೋ, ಕಾದು ನೋಡಬೇಕಾಗುತ್ತೆ. ನೋಡಿ, ಜೆಡಿಎಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ಅನ್ನ ಮಣಿಸುವ ಸಲುವಾಗಿ ಇವರಿಬ್ಬರ ನಡುವೆ ದೋಸ್ತಿ ಶುರುವಾಗಿತ್ತು. ಇವತ್ತು ರಾಷ್ಟ್ರ ರಾಜಕಾರಣಕ್ಕೆ ಅಂತ ಕಂಪೇರ್ ಮಾಡಿದಾಗ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರಲಿ, ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರಾಗಿರಲಿ, ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ನೇಹ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಎಚ್.ಡಿ. ದೇವೇಗೌಡರು ಏನಾದರೂ ಬರ್ತಿದ್ದಾರೆ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಕ್ಷಣಕ್ಕೆ ಎದ್ದು ನಿಂತು ನಮಸ್ಕರಿಸಿ ಅವರಿಗೆ ಗೌರವವನ್ನ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಒಂದು ಗೌರವವನ್ನ ಇಟ್ಕೊಂಡಿದ್ದಾರೆ ದೊಡ್ಡ ಗೌಡರ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇವತ್ತಿಗೂ ಕೂಡ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಇವರ ಮೂವರ ಸಂಬಂಧ ತುಂಬಾ ಚೆನ್ನಾಗಿದೆ. ಆದ್ರೆ ಸ್ಥಳೀಯ ಕಾರ್ಯಕರ್ತರಲ್ಲೇ ಒಮ್ಮತ ಮೂಡ್ತಾ ಇಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಇದು ದೊಡ್ಡದಾದಂತ ಪೆಟ್ಟು. ನೋಡಿ, ಪ್ರೀತಮ್ ಗೌಡ, ನಾರಾಯಣಗೌಡ ಕಿಡಿಕಾರದ್ರು ಮಂಡ್ಯದಲ್ಲಿ ಜೆಡಿಎಸ್ ವಿರುದ್ಧ. ನಿಖಿಲ್ ಕುಮಾರಸ್ವಾಮಿ ಸಿಡಿದಿದ್ರು, ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಇಲ್ಲೊಂದ್ ಕಡೆ ಮುಜುಗರಕ್ಕೀಡಾಯ್ತು. ಟಿಕೆಟ್ ವಿಚಾರಕ್ಕೋಸ್ಕರ ಹಲವು ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ತಿಕ್ಕಾಟ, ಗಲಾಟೆ ಎಲ್ಲವೂ ಕೂಡ ನಡೀತಾ ಇದೆ, ನಿಂತಿಲ್ಲ. ಅವರನ್ನ ಡಿಸೈಡ್ ಮಾಡ್ಕೊಂಡ್ಬಿಟ್ಟವ್ರೆ, ನಾನು ಈ ಕ್ಷೇತ್ರದಿಂದನೇ ನಿಲ್ಲೋದು. ಅದೊಂದು ಕಡೆ. ಇನ್ನು ಈ ಕಡೆ ತಗೊಂಡ್ರೆ ಇವರಿಬ್ಬರ ನಡುವೆ ಈಗ ಕುರ್ಚಿ ಫೈಟ್ ಶುರುವಾಗಿದೆ ಅಂತ. ಇನ್ನು ಮುಂದಿನ ಚುನಾವಣೆ ಇನ್ನು 2 ವರ್ಷ ಬಾಕಿ ಇದೆ, 2.5 ವರ್ಷ. ಈಗಿರುವಂತ ಸರ್ಕಾರದಲ್ಲಿ ಕುರ್ಚಿ ಕಾದಾಟ ನಡೀತಾ ಇದೆ. ಅದನ್ನ ಒಪ್ಕೋಣ. ಯಾಕಂದ್ರೆ ಅವ್ರ ಹತ್ರ ಅಧಿಕಾರ ಇದೆ. ನನಗ್ ಬೇಕು, ನಾ ಕೊಡೆ, ನೀ ಬಿಡೆ ಅನ್ನುವ ಹಂತದಲ್ಲಿ ಇದ್ದಾರೆ. ಸಿದ್ದು ವರ್ಸಸ್ ಡಿ.ಕೆ. ನಿಮಗೆ ಚೆನ್ನಾಗಿ ಗೊತ್ತು. ಆದ್ರೆ ಇದು ಈಗ ನಡೀತಾ ಇರೋದು ಒಂದು ಕಡೆ ಆದ್ರೆ, ಇನ್ನು ಬರುವಂತ ಚುನಾವಣೆಯಲ್ಲಿ ಯಾರು ಗೆಲ್ತಾರೋ, ಯಾರು ಸೋಲ್ತಾರೋ, ಯಾರು ಇರ್ತಾರೋ ಅದು ಗೊತ್ತಿಲ್ಲ. ಆದ್ರೆ ಈಗಿನಿಂದನೇ ಸಿಎಂ ಕುರ್ಚಿಗೋಸ್ಕರ ಮಹಾಸಮರ ಶುರುವಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಒಲವನ್ನ ತೋರಿಸಿದ್ದಾರೆ. ಮೊನ್ನೆ ಒಂದಷ್ಟು ವಿಡಿಯೋಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ. ಬಿಗ್ ಡ್ಯಾಡಿ ಕಮಿಂಗ್ ಬ್ಯಾಕ್ ಅಂತೆಲ್ಲ ಹೇಳಿ. ಸೊ ಈ ತರ ಇವತ್ತು ಫೈಟ್ ನಡೀತಾ ಇದೆ. 2028ಕ್ಕೆ ಏನಾದ್ರೂ ಗೆದ್ದಾಗ ವಿಜೇಂದ್ರ ಅವರ ಬೆಂಬಲಿಗರು ಈಗಲೇ ಅಸಲಿ ಆಟವನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ವೇಳೆ 2028ಕ್ಕೆ ಏನಾದ್ರೂ ಗೆದ್ರೆ ವಿಜೇಂದ್ರ ಅವರೇ ಸಿಎಂ ಅಂತೇಳಿ ಬೆಂಬಲಿಗರು ಘೋಷಣೆನ ಕೂಗೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರೆ ಅಂತಂದ್ರೆ ಸುಮ್ಮನೆ ಬರೋದಿಲ್ಲ, ಹಲವು ಪ್ಲಾನ್ಗಳನ್ನ ಮಾಡಿಕೊಂಡೇ ಬರ್ತಾರೆ. ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ. ಇಲ್ಲ ಅಂದ್ರೆ ಈ ಜಗಳ ಇನ್ನೂ ಕೂಡ ಜೋರಾಗುತ್ತೆ. ಯಾಕೋ ಹೈಕಮಾಂಡ್ ಸೈಲೆಂಟ್ ಆಗಿದೆ. ಕಾದು ನೋಡುವ ತಂತ್ರಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇರಬಹುದು ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ ಯಾವಾಗ ಎಂಟ್ರಿ ಆಗುತ್ತೋ, ಯಾವಾಗ ಈ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಬೀಳುತ್ತೋ, ಕಾದು ನೋಡಬೇಕಾಗುತ್ತೆ.